150 rupees ಕಾಂಬೋ ತೊಗೊಂಡಿದ್ದೀವಿ. ಇದರಲ್ಲಿ ನಿಮಗೆ ಪರೋಟ ಅಥವಾ ಚಪಾತಿ ಬರುತ್ತೆ, 2 ಪೀಸ್ ಚಿಕನ್ ಕಬಾಬು, 2 ಪೀಸ್ ಚಿಕನ್ ಮಸಾಲ, 1 ಪೋರ್ಷನ್ ಆಫ್ ಬಿರಿಯಾನಿ ರೈಸ್, 1 ಪೋರ್ಷನ್ ಒಂದು ಹಾಫ್ ಪೋರ್ಷನ್ ಆಫ್ ಬಿರಿಯಾನಿ ರೈಸು, ಜೊತೆಗೆ ರೈತ ಮತ್ತು ಶೇರು ಕೂಡ ಕೊಟ್ಟಿರ್ತಾರೆ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಮೂರ ದೊನ್ನೆ ಬಿರಿಯಾನಿ ಅಂತ ಒಂದು ಬಿರಿಯಾನಿ ಶಾಪಿಗೆ ಬಂದಿದ್ದೀವಿ. ಸೊ ಆಚೆನೆ ನೋಡೋಕೆ ಬೋರ್ಡ್ ಇಟ್ಟಿದ್ದಾರೆ. ಸೊ ಕಾಂಬಸ್ಗೆ ಸಿಕ್ಕಾಪಟ್ಟೆ ಫೇಮಸ್ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ ಸೌತ್ ಎಂಡ್ ರೋಡ್ ಬಸವನಗುಡಿ ಆಪೋಸಿಟ್ ಇಂಡಿ ಕ್ಯೂಬ್. ಸೊ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಈಗ ಒಳಗೆ ಹೋಗ್ಬಿಟ್ಟು ಬಿಸಿ ಬಿಸಿ ಬಿರಿಯಾನಿನ ಟ್ರೈ ಮಾಡೋಣ. ಆಲ್ಸೋ ಈ ಕಾಂಬಸಲ್ಲಿ ಯಾವ ಕಾಂಬೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ಹೇಳಿ, ಅಥವಾ ನೀವೇ ಹೇಳಿ ಇವಾಗ ಯಾವ ಕಾಂಬೋ ಟ್ರೈ ಮಾಡಲಿ ಈ ಮೂರಲ್ಲಿ ಅಂತ. ಯಾವುದು ಇದಾ ಸೆಕೆಂಡ್ ಕಾಂಬೋ? ಓಕೆ, ನೀವು ಹೇಳಿದಿರಾ ಸೆಕೆಂಡ್ ಕಾಂಬೋ ಟ್ರೈ ಮಾಡಿ ಅಂತ. ಸೊ ನಾವು ಕೂಡ ಈ ರೂಪೀಸ್ 150 ಇರುವ ಕಾಂಬೋನ ಟ್ರೈ ಮಾಡೋಣ. ಪರೋಟ ಆರ್ ಚಪಾತಿ, ಚಿಕನ್ ಮಸಾಲ, ಚಿಕನ್ ಕಬಾಬ್, ಬಿರಿಯಾನಿ ರೈಸ್. ಬನ್ನಿ, ಲೆಟ್ಸ್ ಗೋ. ಸೊ ಇವಾಗ ನಾವು 150 rupees ಕಾಂಬೋ ತೊಗೊಂಡಿದ್ದೀವಿ. ಇದರಲ್ಲಿ ನಿಮಗೆ ಪರೋಟ ಅಥವಾ ಚಪಾತಿ ಬರುತ್ತೆ, 2 ಪೀಸ್ ಚಿಕನ್ ಕಬಾಬು, 2 ಪೀಸ್ ಚಿಕನ್ ಮಸಾಲ, 1 ಪೋರ್ಷನ್ ಆಫ್ ಬಿರಿಯಾನಿ ರೈಸ್, 1 ಪೋರ್ಷನ್ ಒಂದು ಹಾಫ್ ಪೋರ್ಷನ್ ಆಫ್ ಬಿರಿಯಾನಿ ರೈಸು, ಜೊತೆಗೆ ರೈತ ಮತ್ತು ಶೇರು ಕೂಡ ಕೊಟ್ಟಿರ್ತಾರೆ. ಸೊ ಫಸ್ಟು ಪರೋಟದಿಂದ ಸ್ಟಾರ್ಟ್ ಮಾಡೋಣ. ಸೊ ಪರೋಟ ಇಲ್ಲಿದೆ ನಿಮಗೆ. ಸೊ ಒಂದು ಕಾಂಬೋಗೆ ಒಂದು ತೇಟ್ ಮಾಡಿಟ್ಟಿದೆ ಅನ್ಸುತ್ತೆ, ಬಿಕಾಸ್ ಎಲ್ಲನೂ ಅದರಲ್ಲೇ ಬಂದ್ಬಿಡುತ್ತೆ. ಸೊ ಫಸ್ಟು ಪರೋಟ ಇದೆ. ಪರೋಟಗೆ ಯೂಶ್ವಲಿ ಒಂದು ಶೇರು ಕೊಟ್ಟಿದ್ದಾರೆ, ಬಟ್ ನಾವು ಬಂದ್ಬಿಟ್ಟು ಚಿಕನ್ ಮಸಾಲ, ಅದಕ್ಕೆ ಅಲ್ವಾ ಕಾಂಬೋ ತೊಗೊಂಡಿರೋದು. ಚಿಕನ್ ಮಸಾಲ ಜೊತೆಗೆ ಹಂಗೆ ಟ್ರೈ ಮಾಡೋಣ. ಸೊ ಫಸ್ಟು ಬರೀ ಮಸಾಲಾಸ್ನ ಹಂಗೆ ತೊಗೊಂಡು ಫುಲ್ಲು ಡಿಪ್ ಮಾಡಿಕೊಂಡು ಟೇಸ್ಟ್ ಮಾಡಿಬಿಡ್ತೀನಿ. ಸೂಪರ್ ಆಗಿದೆ ಆ್ಯಕ್ಚುಲಿ ಚಿಕನ್ ಮಸಾಲ. ಯೂಶ್ವಲಿ ನೋಡೋಕೆ ಚಿಕನ್ ಮಸಾಲ ಅಂತ ಇಡೋದಕ್ಕಿಂತ ಒಂಥರ ಟೊಮೆಟೊ ಚಿಕನ್ ಅಂತ ಇಡಬೇಕಿತ್ತು ಅನ್ಸುತ್ತೆ, ಬಿಕಾಸ್ ಈಗ ಜಾಸ್ತಿ ಟೊಮೆಟೊ ಫ್ಲೇವರ್ಸೇ ನನಗೆ ಗೊತ್ತಾಗ್ತಿದೆ ಒಂಥರ ಟ್ಯಾಂಗಿಯಾಗಿ. ಸೊ ಹಂಗೆ ಚಿಕನ್ನ ಟೇಸ್ಟ್ ಮಾಡ್ಬಿಡ್ತೀನಿ. ಸೊ ಚಿಕನ್ ನೋಡೋಕೆ ಓ ಮೈ ಗಾಡ್, ನೋಡಿ ಎಷ್ಟು ಸಾಫ್ಟಾಗಿ ಬ್ರೇಕ್ ಆಗೋದು ಚಿಕನ್ನು. ಟ್ರೈ ಮಾಡೋಣ. ಚಿಕನ್ ಮಸಾಲ ಇಲ್ಲ, ಇದು ಟೊಮೆಟೊ ಚಿಕನ್ ಅಂತ ಹೇಳ್ಬೋದು, ಬಿಕಾಸ್ ಅಷ್ಟೊಂದು ಫುಲ್ ಒಂದು ಟೊಮೆಟೊ ಫ್ಲೇವರ್ಸೇ ಕೊಡ್ತಾ ಇದೆ. ಪಕ್ಕದಲ್ಲೇ ಕಬಾಬ್ ಇದೆಯಲ್ಲ, ಸೊ ಕಬಾಬ್ನ ಹಂಗೆ ಟೇಸ್ಟ್ ಮಾಡೋಣ. ಸೊ ಕಬಾಬ್ನ ಹಿಂಗೆ ತೊಗೊಂಡ್ರೆ ನೋಡಿ, ಸೊ ಒಳಗಿರೋ ಪೀಸಸ್ಸು ಮತ್ತು ಮಸಾಲಾಸ್ ಗೊತ್ತಾಗ್ತದೆ. ಮೇನ್ಲಿ ಲೈಕ್ ಯೂಶ್ವಲಿ ನೋಡೋಕೋದ್ರೆ ನಿಮಗೆ ಒಂದು ಬೋನ್ ಪೀಸಸ್ ಜಾಸ್ತಿ ಇರೋ ಥರ ನನಗೊಂದು ಫೀಲ್ ಸಿಗ್ತಾ ಇದೆ. ಜಾಸ್ತಿ ಫ್ರೆಶ್ ಇದ್ರೆ ಇನ್ನೂ ಸೂಪರಾಗಿರ್ತಿತ್ತು, ಬಟ್ ಜಾಸ್ತಿ ಬೋನ್ ಪೀಸ್ ಇರೋದಕ್ಕೋಸ್ಕರ ನನಗೆ ಓಕೆ ಥರ ಇದೆ. ಬಟ್ ಲೈಕ್ ಟೇಸ್ಟ್ ಸೂಪರಾಗಿದೆ, ಬಟ್ ಬೋನ್ ಪೀಸ್ ಜಾಸ್ತಿ ಇರೋದಕ್ಕೋಸ್ಕರ ಓಕೆ. ಅದು ನನಗೆ ಬಿರಿಯಾನಿ ರೈಸ್ ಇದೆಯಲ್ಲ, ಟೇಸ್ಟ್ ಮಾಡೋಣ. ಹಾಫ್ ಪೋರ್ಷನ್ ಆಫ್ ಬಿರಿಯಾನಿ ರೈಸು, ದೊನ್ನೆ ಬಿರಿಯಾನಿ, ಒಳ್ಳೆ ಮಸಾಲಾಸು. ಹಂಗಾರೆ ಲೈಟಾಗಿ ಆ ಪುದೀನದೊಂದು ಫ್ಲೇವರ್ ಸಿಗುತ್ತೆ ನಿಮಗೆ. ಮತ್ತು ದೊನ್ನೆ ಬಿರಿಯಾನಿದೆ ಒಂದು ಸಟಲ್ ಮಸಾಲ ಇರುತ್ತಲ್ಲ ಅದು, ಮತ್ತು ಎಲ್ಲ ಪರ್ಫೆಕ್ಟಾಗಿ ಒಂದು ಟೇಸ್ಟ್ ಕೊಡುತ್ತೆ. ಬಿಕಾಸ್ ಯೂಶ್ವಲಿ ನೋಡೋಕೆ ನಾವು ಶೇರ್ವಾ ಜೊತೆನೂ ಕೂಡ ತಿನ್ಬೋದು, ಬಟ್ ನಾವು ಹಂಗೆ ತಿಂತಾ ಇದ್ದೀವಿ, ಹಂಗೆ ಚೆನ್ನಾಗಿದೆ. ಸೊ ಖಂಡಿತ ಲೈಕ್ 150 rupeesಗೆ ಒಂಥರ ಲೈಕ್ ಬೆಸ್ಟ್ ಕಾಂಬೋ ಹುಡುಕ್ತಿದ್ರೆ ಸ್ವಲ್ಪ ಬಜೆಟ್ ಫ್ರೆಂಡ್ಲಿಯಾಗೂ ಇರಬೇಕು, ಪೀಸಸ್ಸು ತಿಂದಿರ್ತಾರೆ ಇರಬೇಕು, ಚಪಾತಿನೂ ತಿನ್ನಬೇಕು, ರೈಸು ತಿನ್ನಬೇಕು ಅಂದರೆ ಖಂಡಿತ ಈ ಕಾಂಬೋ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಶೇರ್ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ಜಯನಗರ ಕಡೆ ಒಂದು ಒಳ್ಳೆ ಕಾಂಬೋ ಹುಡುಕ್ತಿದ್ರೆ ಅವರ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ಬಟ್ ಟೊಮೆಟೊ ಚಿಕನ್ ಅಂತ ಹೇಳಿ ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗೆ ನನ್ನ ಕೆಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ದಿನೇಶ್ ದಿನೇಶ್ ಡೂ ವಾಟ್ ಇಟ್ ಔಟ್. ಬಾಯ್.